ನಮಸ್ಕಾರ. ಆ, ತಲಕಾಡು ಹೋಬಳಿಯ ಒಡೆಂದಳ್ಳಿ ಗ್ರಾಮದಲ್ಲಿ ನಾವು ಕಳೆದ ಒಂದು 70-80 ವರ್ಷಗಳಿಂದಲೂ ಕೂಡ ನಾವು ಗ್ರಾಮ ದೇವತೆ ಹಬ್ಬನ ಆಚರಣೆ ಬರ್ತಾ ಇದ್ದೀವಿ. ಇದು ವಿಶೇಷವಾಗಿ ಶಿವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಗ್ರಾಮ ದೇವತೆ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಈ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಎಲ್ಲ ಜನಾಂಗದವರು ಸೇರಿ ಒಟ್ಟಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದರಲ್ಲೂ ಕೂಡ ಇಲ್ಲಿ ವಿಶೇಷವಾಗಿ ಒಡೆಂದಳ್ಳಿ ಗ್ರಾಮದಿಂದ ಒಂದು ವಿಶೇಷವಾದ ಒಂದು ಬಂಡಿ ಇಲ್ಲಿಂದ ಹೊರಡುತ್ತೆ. ಅದು ಮಂಗಳವಾರ ಇಲ್ಲಿ ಬಂಡಿ ಹೊರಡುತ್ತೆ. ಆ ಬಂಡಿಯ ಜೊತೆಯಲ್ಲಿ ಏನು ರಾಮ ಮಂದಿರದಿಂದ ಮತ್ತೊಂದು ಬಂಡಿ ಅಲ್ಲಿಗೆ ಸೇರಿಕೊಂಡು ಮತ್ತು ಹಳೆ ತಲಕಾಡಲ್ಲಿ ಹೋಗಿ ಅದರದ್ದೇ ಆದ ಒಂದು ಆಚರಣೆ ಮಾಡಿಕೊಂಡು ಬರ್ತದೆ. ಅದೇ ರೀತಿ ಅದೇ ದಿನ ಮಂಗಳವಾರ ಸಂಜೆ ಏನು ಗ್ರಾಮ ದೇವತೆ ಶ್ರೀ ಮನೆಮಂಚಮ್ಮ ಏನಿದ್ದಾರೆ, ಆ ದೇವಸ್ಥಾನದ ವತಿಯಿಂದ ಒಂದು ಹೊಸ ನೀರು ತರುವ ಪದ್ಧತಿ ನಮ್ಮಲ್ಲಿ ಇದೆ. ಆ ನೀರನ್ನು ಹೊಸ ನೀರು ತಗೊಬಂದು ಆದಮೇಲೆ ಇಲ್ಲೊಂದು ಎಡೆ ಇಟ್ಟು ಒಂದು ನಮ್ಮ ಹಿರಿಯರು ಏನೇನು ಪಾಲನೆ ಮಾಡ್ಕೊ ಬರ್ತಾಯಿದ್ರು ಅದನ್ನು ಪ್ರತಿ ವರ್ಷವೂ ಕೂಡ ಇಲ್ಲಿ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಎರಡನೇ ದಿನ ಅಂದರೆ ಬುಧವಾರನೂ ಕೂಡ ಏನು ಬಂಡರಸಮ್ಮನ ಒಂದು ಈ ಹುಲಿವಾಹನ ಏನಿದೆ ಅದು ಕೂಡ ಇಡೀ ತಲಕಾಡಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ಅದಕ್ಕೂ ಕೂಡ ಎಲ್ಲ ಗ್ರಾಮದ ಜಾತಿಯವರು ಸೇರಿಕೊಂಡು ಒಟ್ಟಿಗೆ ಮಾಡುವಂಥ ಇದು ಒಂದು ಹಬ್ಬ. ಯಾವುದೇ ರೀತಿಯಾದ ಭೇದ ಭಾವ ಇಲ್ಲದೇ ಒಟ್ಟಾಗಿ ಮಾಡುವಂಥ ಒಂದು ವಿಶೇಷವಾದಂಥ ಹಬ್ಬ. ಈ ಒಂದು ಸಮ್ಮಿಲನವಾಗಿ ಮಾಡುವಂಥದ್ದು ಒಂದು ರೀತಿಯಲ್ಲಿ ಎಲ್ಲರೂ ಒಟ್ಟಾಗಿದ್ದೀವಿ ಅನ್ನೋ ಒಂದು ಸಂಕೇತವನ್ನು ಕೂಡ ಇಲ್ಲಿ ನಾವು ಪ್ರತಿಬಿಂಬಿಸ್ತೀವಿ. ಅದೇ ರೀತಿ ಗುರುವಾರ ಕೂಡ ಇಲ್ಲಿ ಇಂಡಿಗುಳಿ ಅಂತ ಒಂದು ಪ್ರತೀತಿ ಇದೆ. ಅದು ನಮ್ಮ ಊರಲ್ಲಿ ವಿಶೇಷವಾಗಿ ಗುರುವಾರ ಎಲ್ಲ ಬೇರೆ ಬೇರೆ ಊರುಗಳಿಂದೆಲ್ಲ ಕರೆಸಿ ನಮ್ಮ ನೆಂಟರುಗಳು ಏನಿರ್ತಾರೆ ಎಲ್ಲರನ್ನ ಕರೆಸಿ ಇಲ್ಲಿ ಒಂದು ವಿಶೇಷವಾದ ಅಡುಗೆಯನ್ನು ಮಾಡಿ ನಾವು ಎಲ್ಲ ಉಣಬಡಿಸಿ ಎಲ್ಲ ಊಟ ಮಾಡಿ ನಾವು ಆಚರಣೆ ಮಾಡ್ತೀವಿ. ಅದೇ ದಿನ ಏನು ಹಳೆ ಬೀದಿಲೂ ಕೂಡ ಕೊನೆ ಗುರುವಾರದಂದು ಬೆಳಿಗ್ಗೆ ಎಲ್ಲ ಜನಾಂಗದವರು ಕೂಡ ಅಲ್ಲಿ ಒಂದು ಹಿಂದಿನ ಕಾಲದ ಒಂದು ನೃತ್ಯ ಏನಿದೆ, ಆ ಒಂದು ಅಗುಷ್ಟಿಗೆ ಸಂದರ್ಭದಲ್ಲಿ ಎಲ್ಲ ನೃತ್ಯ ಮಾಡಿ ಸಾಮೂಹಿಕವಾಗಿ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ಒಂದು ಹಬ್ಬ ಶಿವರಾತ್ರಿ ಸಂದರ್ಭದಲ್ಲಿ ಆಚರಣೆ ಮಾಡುವಂಥದ್ದು ವಿಶೇಷವಾಗಿ ಎಲ್ಲರ ಒಂದು ಒಗ್ಗಟ್ಟಾಗಿದ್ದೀವಿ ಅನ್ನೋ ಪ್ರದರ್ಶನ ಮಾಡೋ ಉದ್ದೇಶನೂ ಕೂಡ ಹೌದು. ಮತ್ತು ಇಂದಿನ ಕಾಲದಿಂದ ಏನು ನಡ್ಕೊಂಡು ಬರ್ತಾ ಇದೆ ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಒಂದು ಈ ಮಾದರಿಯಾಗಿ ಇರಬೇಕು ಮತ್ತು ಈ ರೀತಿಯಾಗಿ ಒಗ್ಗಟ್ಟಾಗಿ ಇರಬೇಕು ಅನ್ನೋ ಒಂದು ಸಂದೇಶವನ್ನು ಸಾರುವ ಉದ್ದೇಶದಿಂದ ಎಲ್ಲರೂ ಒಟ್ಟಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. 4 ದಿನ ಇಲ್ಲಿ ಏನಂತಂದರೆ, ಈಗ ಎಲ್ಲರೂ ಕೂಡ ಹಣಕಾಸಿನಲ್ಲಿ ತುಂಬ ಎಲ್ಲರೂ ಕೂಡ ಸದೃಢರಾಗಿರ್ತಾರೆ. ಮುಂಚೆ ಎಲ್ಲ ವರ್ಷಕ್ಕೊಂದ್ಸರಿ ಒಂದು ಹಬ್ಬದ ಆಚರಣೆ ಸಂದರ್ಭದಲ್ಲಿ ಹೊಸ ಬಟ್ಟೆ ತಗೊಳ್ಳೋದು, ಆ ಥರದ ಒಂದು ಆಚರಣೆಗಳು ಮಾಡ್ಕೊ ಬರ್ತಾಯಿದ್ರು. ಈಗ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕುಟುಂಬನೂ ಕೂಡ ಅವರ ಆಸಕ್ತಿಗೆ ಅನುಸಾರವಾಗಿ ಒಂದು ಆಚರಣೆ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ವಿಶೇಷ ಏನಂತಂತಂದರೆ, ನಾವು ಇಲ್ಲಿ ಮನೆ ಮಂಚಮ್ಮ ಅಂತ ಹೇಳ್ತೀವಿ ನಮ್ಮ ಒಂದು ಉಡಂದಳ್ಳಿ ಗ್ರಾಮದಲ್ಲಿ. ಅದೇ ರೀತಿ ತಲಕಾಡಲ್ಲಿ ಶ್ರೀ ಬಂಡರಸಮ್ಮ ಅಂತಿದೆ ಗ್ರಾಮ ದೇವತೆ. ಅದೇ ರೀತಿ ಉರ್ಗಣ್ಣಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿ ಅಗುಷ್ಟಿಗೆ ಸಂದರ್ಭದಲ್ಲಿ ಅಲ್ಲಿ ಮಾಡೋವಂಥದ್ದು. ಅಲ್ಲಿ ನೀವು ನೋಡಿರ್ಬೋದು, ಒಂದು ಮಡಿಕೆಯಲ್ಲಿ ಅಲ್ಲಿ ಒಂದು ಸೌದಿಯೆಲ್ಲ ಹಾಕಿ ಚೆನ್ನಾಗಿ ಕಾದ ಮೇಲೆ ಅದನ್ನು ಬರೀ ಒಂದು ಮೈಯಲ್ಲಿ ಎತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದು ನೋಡ್ಬೋದು. ಅದು ವೈಜ್ಞಾನಿಕವಾಗಿ ನೋಡಿದ್ರು ಕೂಡ ಇದೇನು ಸುಡಲ್ವೇನೋ, ಸುಡುತ್ತಾ ಏನೋ ಅನ್ನೋದನ್ನು ಕೂಡ ನಾವು ಬೇರೆಯವರು ಟೆಸ್ಟ್ ಮಾಡ್ತಾರೆ. ಬಟ್ ಈಗ ಆ ಒಂದು ನಂಬಿಕೆ ಮೇಲೆ ಬರೀ ಮೈಯಲ್ಲಿ ಆ ಮಡಿಕೆನ ತಬ್ಕೊಂಡು ಎತ್ಕೊಂಡು ಹೋಗುವಂಥ ಒಂದು ಸನ್ನಿವೇಶಗಳು ನೋಡಿದಾಗ ಅದು ಏನೂ ಆಗಲ್ಲ ಅವರಿಗೆ. ಇದು ಒಂದು ರೀತಿ ಏನೋ ಒಂದು ಶಕ್ತಿ ಇದೆ ಅನ್ನೋದು ಎಲ್ಲರ ಜನರಲ್ಲಿ ಬೇರೂರಿದೆ. ಹಾಗಾಗಿ ಆ ಒಂದು ನಂಬಿಕೆನ ಉಳಿಸ್ಕೊಂಡು ಮಾಡಿಕೊಂಡು ಹಬ್ಬದ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಖಂಡಿತ ಇಲ್ಲಿ ಏನಂತಂದರೆ, ನಾವು ಹಿಂದಿನ ಕಾಲದಿಂದ ಏನಾದರೂ ಒಂದು ಹಬ್ಬ ಹರಿದಿನಗಳು ಅಥವಾ ಮದುವೆ ಮುಂಜಿಗಳು ಮಾಡೋ ಸಂದರ್ಭದಲ್ಲಿ ಏನೇ ವೈಮನಸ್ಸುಗಳಿದ್ರೂ ಕೂಡ ಅವ್ರ ಸಂಬಂಧಿಕರಲ್ಲಾಗಿರ್ಬೋದು, ಊರಿನ ಒಂದೂರು ಇನ್ನೊಂದು ಊರಿನ ಮಧ್ಯದಲ್ಲಿ ಏನಾದ್ರು ವೈಮನಸ್ಸುಗಳಿದ್ರೂ ಕೂಡ ಇಂತಹ ಹಬ್ಬಗಳ ಸಂದರ್ಭದಲ್ಲಿ ಅವನ್ನೆಲ್ಲ ಮರೆತು ಎಲ್ಲ ಒಟ್ಟಾಗಿ ಆಚರಣೆ ಮಾಡ್ತಾರೆ. ಅದು ಏನಂತಂದರೆ ಈ ಹಬ್ಬಗಳದ ಎಲ್ಲರನ್ನ ಒಟ್ಟುಗೂಡಿಸ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲೇ ಇದ್ರೂ ಕೂಡ, ಯಾವುದೇ ಬೇರೆ ಎಲ್ಲೇ ಕೆಲಸದಿಂದ ಹೊರಗಡೆ ಹೋಗಿದ್ರು ಕೂಡ ಈ ಸಂದರ್ಭದಲ್ಲಿ ಅವರು ಬಂದೇ ಬರ್ತಾರೆ. ಈಗ ನಾನು ಕೂಡ ಹೊರಗಡೆ ಕೆಲಸ ಮಾಡ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ಏನೇ ಕೆಲಸ ಇದ್ರು ಕೂಡ ಈ ಸಂದರ್ಭದಲ್ಲಿ ಮಂಗಳವಾರ ಅಂತ ಕಡಾಖಂಡಿತವಾಗಿ ಬಂದು ಇಲ್ಲಿ ಆಚರಣೆ ಮಾಡ್ತೀವಿ. ಹಾಗಾಗಿ ಬೇರೆ ಬೇರೆ ಸ್ಟೇಟಲ್ಲಿ ಇದ್ದಾರೆ, ಬೇರೆ ಬೇರೆ ಡಿಸ್ಟಿಕಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ
ಬಂದೇ ಬರ್ತಾರೆ. ಬಂದಾಗ ಅವರ ಒಂದು ಆತ್ಮವಿಶ್ವಾಸಗಳು ಅಥವಾ ಒಂದು ಒಬ್ಬರೊಬ್ಬರ ರೀತಿಯಲ್ಲಿ ಬೆಳೀಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅಂದ್ರೆ ಏನಪ್ಪ, ಒಟ್ಟಾರೆ ಏನಂತಂದ್ರೆ ಈ ಒಂದು ಹಬ್ಬದ ಆಚರಣೆಗಳು ಎಲ್ಲ ವೈಮನಸ್ಸುಗಳನ್ನ ದೂರ ಮಾಡಿ ಒಂದು ಸಂಸ್ಕೃತಿಯನ್ನ, ನಮ್ಮ ನಾಡಿನ ಸಂಸ್ಕೃತಿಯನ್ನ, ತಲಕಾಡಿನ ಅದರದೇ ಆದಂಥ ಇತಿಹಾಸ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಹಬ್ಬದ ಆಚರಣೆನ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು. ಯುವಕರಿಗೆ ಏನಪ್ಪ ಹೇಳೋದು ಅಂತಂದ್ರೆ, ಈ ಸಂದರ್ಭದಲ್ಲಿ ನಾವು ಹೇಳೋದೇನಂತಂದ್ರೆ ಇಷ್ಟನೇ, ಏನಂತಂದ್ರೆ ಹಿಂದೆ ಏನೆಲ್ಲ ಘಟನೆಗಳಾಗಿರ್ಬೋದು, ಆದರೆ ಮುಂದಿನ ಪೀಳಿಗೆಯವರು ಈ ಒಂದು ಆಚರಣೆಗಳೇನಿವೆ ಅಲ್ಲ, ಈ ಆಚರಣೆಗಳು ಒಂದಲ್ಲ ಒಂದು ಅದಕ್ಕೆ ಒಂದು ಹಿನ್ನೆಲೆ ಇದ್ದಿರುತ್ತೆ. ಒಂದು ಯಾವುದೋ ಒಂದು ಈಗ ಬಂಡಿ ಓಡಿಸೋ ಉದ್ದೇಶ ಏನೇ ಇರ್ಬೋದು, ಇದೆಲ್ಲ ಎತ್ಕೊಟ್ಟುವಂಥದ್ದು. ಇವೆಲ್ಲ ಏನಪ್ಪ ಅಂತಂದ್ರೆ ಅವೆಲ್ಲ ಅವರು ನಮ್ಮ ಬೇರೆಯವರ ಜನಾಂಗ, ನಮ್ಮ ಜನಾಂಗ, ಬೇರೆ ಬೇರೆ ಎಲ್ಲರೂ ಒಟ್ಟಾಗಿ ಇದೀವಿ ಅನ್ನೋ ಪ್ರದರ್ಶನ ಮಾಡೋಂಥದ್ದು. ಈ ಸಂದರ್ಭದಲ್ಲಿ ಯುವಕರು ಅದರಲ್ಲಿ ಒಳ್ಳೆತನನೇ ನಾವು ನೋಡ್ಬೇಕಾಗಿರ್ತದೆ. ಹಾಗಾಗಿ ಅವರು ಯುವಕರು ಏನಪ್ಪ ಅಂತಂದ್ರೆ ನಮ್ಮಲ್ಲಿರುವಂತಹ ಯಾವುದೇ ರೀತಿಯಾದ ಭೇದ ಭಾವಗಳನ್ನು ಮರೆತು ನಾವು ಒಟ್ಟಾಗಿದ್ದೀವಿ, ಒಟ್ಟಾಗಿರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕು. ಆದಷ್ಟು ಇಂಥ ಸಂದರ್ಭದಲ್ಲಿ ನಮ್ಮ ಯುವಕರು ಏನಪ್ಪ ಅಂತಂದರೆ ಹೆಚ್ಚಿನ ದುಂದು ವೆಚ್ಚಕ್ಕೆ ಹೋಗ್ದೇ ಏನು ನಮ್ಮ ಇತಿಮಿತಿ ಒಳಗಡೆ ಆಯಿತಾ, ಇತಿಮಿತಿ ಒಳಗಡೆ ನಮ್ಮ ಫ್ಯೂಚರ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಒಂದು ಹಬ್ಬದ ಆಚರಣೆಗಳನ್ನ ಮಾಡಬೇಕು ಅನ್ನೋದೊಂದು ನನ್ನ ಒಂದು ಸಂದೇಶ. ನಾನು ಪ್ರೊಫೆಸರ್ ಸಿದ್ದರಾಜ್ ಅಂತ ಹೇಳಿ, ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದೇ ಒಡೆಯನಹಳ್ಳಿ ಗ್ರಾಮದ ಗುಳಯ್ಯನವರ ಮಗ ನಾನು. ಇಲ್ಲೇ ಹುಟ್ಟಿ ಬೆಳೆದು ಇದೇ ತಲಕಾಡಲ್ಲಿ ಓದಿ ಗಂಗೋತ್ರಿ ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡಿ ಅಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.